ಟ್ರೈನ್ ಬರತ್ತಿರ್ಬೋದು, ಅದಕ್ಕೆ ಸ್ಟಾಪ್ ಆಗೈತಿ. ಈಗ ನೋಡ್ರೆ ಬೆಸ್ಟಂತೂ ಹತ್ತಾಯ್ತು ರೀ. ಹಂಗೆ ಇನ್ನೊಂದ್ರಿ ಹಿಂಗೆ ಫೋನ್ ತೊಗೊಂಡ್ರಿ ಇವತ್ತು ಅದ್ರ ಪಾರ್ಟಿ ಕೊಡ್ಸಂದ್ರೆ ಇಲ್ಲ ಇವತ್ತು ನನಗೆ ಗೊತ್ತಿಲ್ಲ ಅದರ ಆ ಕಡೆ. ಸೊ ಇದೇ ಒಂದು ನೋಡಿನ ತೋರಿಸ್ತೀನಿ. ಸೊ ಅವಾಗಿಂದ ಹುಡುಗೈತೀನಿ ರೀ ಚಾಕ್ಲೇಟ್ ಏರಿಯಾ. ಇವಾಗ ಸಿಕ್ತು ಯಾಕಂದ್ರೆ ಇಷ್ಟು ಬಕ್ರಾದ್ವಿ ಕೇಳಮ್ಮ ನಿಂತ ರಾಡಿಗೆ ಟ್ರೈನ್ ಬಂದಾಗ ನಿಂತಿದ್ವಿ 8 ಗಂಟೆಗೆ. ನಾವು 9 ಬರ್ತಂತ ಅಲ್ಲಿ ನಿಂತಿದ್ವಿ ಪ್ಲಾಟಮ್ ಅಲ್ಲಿದೆ ಯಾರು ಇಲ್ಲ. ಈಗ ಬಂದು ಹತ್ತೀವಿ, ಇದೇ ಟ್ರೈನು. ಸೋಲಾರ್ ನಮಸ್ಕಾರ, ನಾನು ನಿಮ್ಮ ಮಲು ಮುಡುಗಿ ಇಂದ ನ್ಯೂ ಎಪಿಸೋಡ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ ಅಣ್ಣ ಶಾಪಿಂಗ್ ಮಾಡಕ್ಕೆ ಬಂದಾನ. ಸೊ ಹಂಗೆ ಕಂಪ್ನಿ ಕೊಡ್ಬೇಕಂತ ಬಂದೀವಿ. ಏನು ತೊಗೊಳಕಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಸೊ ಅದಾದ್ನಂತ ಇವತ್ತು ನಮ್ಮಮ್ಮ ಹೊಸ ಫೋನ್ ತೊಗೊಂಡಾನ, ಅದ್ರ ಪಾರ್ಟಿ ಕೊಡಿಸ್ತಾನಂತ. ಮಜಾ ಆಯ ನೋಡೋಣ ಬರ್ರಿ ಏನಾರ ತೊಗೊಂಡು ತೋರಿಸ್ತೀನಿ. ಇಲ್ಲೇ ಬಂದಾನ್ರಿಪ್ಪ ಅಣ್ಣ. ಅಲ್ಲಿ ಏನಾರು ತೊಗೊಳತಾನ ಇವು ಮಾಂಡ ಒಂದು ಆಟಾಡ್ತಾನೆ. ಯಾರು ಮಂಡಿ ಯಾರು ಅಡ್ಡಾಡ್ತಾರೆ. ಸೆಲೆಕ್ಟ್ ಮಾಡಿದ್ದೆ ನಾನು. ಏನು ಸೆಲೆಕ್ಟ್ ಮಾಡಿ? ಡಾರ್ಕ್ ಫ್ಯಾಂಟಾಸ್ಟಿಕ್. ಡಾರ್ಕ್ ಫ್ಯಾಂಟಾಸ್ಟಿಕ್ ಮತ್ತೆ ಏನೇನೋ ತೊಗೊಂಡಿದ್ದಾನೆ. ಸೌಂಡ್ ಟೇಸ್ಟ್ ಅದ ರೀ ಡಾರ್ಕ್ ಫ್ಯಾಂಟಾಸ್ಟಿಕ್. ನಿನ್ನ ಮಿಲ್ಕಿ ಬಾರ. ನಾನು ಮಿಲ್ಕಿ ಬಾರ್ ಮಿಲ್ಕಿ ಬಾರ್ ಹುಡ್ಕಾಡ್ತೀನಿ ಕರೆ ಸಿಗೋದ್ರಿಪ್ಪ. ಎಲ್ಲಿ ನೋಡು ನಮ್ಮ ಅಮ್ಮ ಎಲ್ಲಿ ಉಂಟು ನೋಡು ಮಾರೆ. ಅಣ್ಣ ಶಾಪಿಂಗ್ ಮಾಡತ್ತಾನ ರೀ ಇವ. ಮಾಡಿ ವೇಸ್ಟ್ ಫುಲ್ ಹಂಗೆ ಆಟಾಡ್ತಾನೆ. ಅಣ್ಣಂಗೆ ಚಾಕ್ಲೇಟ್ ಸಿಗಲ್ಲ ಅಂತ. ಅಣ್ಣ ಇಲ್ಲೇ ಅದಾರೆ ಬ್ಯಾಗ್ ಹಾಗೆ ಹಾಗೆ ಬ್ಯಾಗ್. ಅಣ್ಣ ವಿಡಿಯೋ ಚಾಕ್ಲೇಟ್ ತೊಗೊತಾನೆ ರೀ. ಯಾರಿಗಂತ ಗೊತ್ತಿಲ್ಲ. ಗೊತ್ತಿಲ್ಲ ಅಮ್ಮ. ಅಲ್ಲಿಂದ ಹಾಯ್ ಅಂತ ಹೇಳು, ಹಾಯ್ ಅಂತ ಹೇಳು. ಸೊ ಬರ್ರಿ. ಸೊ ನೋಡೋಣ ಅಷ್ಟೇ, ತೊಗೊಳಂಗಿಲ್ಲ, ಬರೀ ನೋಡೋದು ಅಷ್ಟೇ. ಇನ್ನೊಂದ್ರಿ ಹಿಂಗೆ ಫೋನ್ ತೊಗೊಂಡ್ರಿ ಇವತ್ತು ಅದ್ರ ಪಾರ್ಟಿ ಕೊಡ್ಸಂದ್ರೆ ಇಲ್ಲ ಇವತ್ತು ನನಗೆ ಗೊತ್ತಿಲ್ಲ. ಅದರ ಫೋನಲ್ಲಿ ಬ್ಲಾಗ್ ಮಾಡ್ತಿದ್ದೇನೆ. ಬ್ಲಾಗ್ ಅದೆಲ್ಲ ಪಾರ್ಟಿ ಇವಾಗ ಕೊಡಿಸ್ಬೇಕು. ಸೊ ಅದೆಲ್ಲ ಗೊತ್ತಿಲ್ಲ ನನಗೆ. ಕೇಳು ಕೇಳು. ಫೋನ್ ತೊಗೊಂಡಿಲ್ಲ ನಾ. ಈಗ ತೊಗೊಳ ಪಾರ್ಟಿ ಅಷ್ಟೇ ರೀ. ತಗೋ ಕೊಡ್ತೀನಿ ತಗೋ. ಬ್ಲಾಗ್ ಆನ್ ಮಾಡೇ ತೊಗೊಂಡು ತಗೋ ಮಾರ. ಏನು ತಗೋ ನಾ ಕೊಡ್ತೀನಿ. ಸೊ ಬೇರೆ ನಮ್ಮಮ್ಮ ಕೊಡಿಸ್ತಾನಂತೆ ನಮಗೆ. ತೋರಿಸ್ತೀನಿ ಬೇರೆ. ತೋರಿಸ್ರೆ ಭಾಳ ಅಲ್ಲೇ ಇಟ್ಟು ಭಾಳ ಹೋಗುವಾಗ ಇಟ್ಟು ಹೋಗ್ಬಿಡ್ತೀನಿ ನಾನು. ನೀವೇನ್ರಿಪ್ಪ ಅದೆಲ್ಲ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ನಾ ಪಾರ್ಟಿ ಕೇಳತ್ತೇನಂತ ಅನ್ನ ಕೊಡ್ಸಿ. ನೀ ಏನು ಕೇಳು. ನಿಜಲ್ ಕೊಡಿಸ್ತೀನಿ. ನಿಪ್ಪಲ್ ಕೊಡಿಸ್ಲಾ? ಡವ್ ಮಾಡ್ಬೇಡಿ, ನಿಜಲ್ ಕೊಡಿಸ್ತೇನೆ. ಹಾಂ ಕೊಡಿಸ್ತೀನಿ ಬಾ. ಆ ಕಡೆ ಬಾ. ಸೊ ಇದೇ ಒಂದು ನೋಡಿನ ತೋರಿಸ್ತೀನಿ ಬೇರೆ. ಸೊ ಅವಾಗಿಂದ ಹುಡುಗೈತೀನಿ ರೀ ಚಾಕ್ಲೇಟ್ ಏರಿಯಾ. ಇವಾಗ ಸಿಕ್ತು. ಅಪ್ಪಿ ಬಾಯ್ ಮಿಲ್ಕಿ ಬಾರ್ ಅವಾಗಲಿಂದ ಹುಡ್ಕಾಯ್ತಿದ್ಲೆ. ಸೊ ಇಲ್ಲಿ ಐತಿ ಫ್ಯೂಸ್. ಸೊ ಫ್ಯೂಸ್ ಒಂದು ಐತಿ. ಸೊ ಎಲ್ಲ ಅದಾವ್ರ ಕರೀರಿ. ಕಿಟ್ಕ್ಯಾಟ್ ಮಿಲ್ಕಿ ಬಾರ ಸಿಗೋದ್ರಿಪ್ಪ. ಮಿಲ್ಕಿ ಬಾರ್ ಸಿಗಲ್ಲ. ಏನು ಬೇಕಾಯ್ತು ಅಂತ ಹೇಳಿದ್ದಲ್ಲ. ಇದೇ ಮಿಲ್ಕಿ ಬಾರ್ ಇದೇನು? ಮಿಲ್ಕಿ ಬಾರ್ ಅದು ಯಪ್ಪ. ಕಿಟ್ಕ್ಯಾಟ್ ಬೇಡ. ಇದೇನು ಮಿಲ್ಕಿ ಬಾರ ಅಲ್ವಾ? ಮಿಲ್ಕಿ ಬಾರ್ ಅಂತಾನೆ ಸಣ್ಣ ಬಾಯ್ದ್ರಿಪ್ಪ. ಪಾರ್ಟಿ ಕೊಡ್ತದಾನು ಹಂಗಾನು. ಶಾಪಿಂಗ್ ಗೀಪಿಂಗ್ ಎಲ್ಲ ಮಾಡ್ಕೊಳತ್ತಾರ. ನಾವೇನು ಮಾಡತ್ತಿಲ್ಲ ರೀ, ನೋಡತ್ತೀವಿ ಅಷ್ಟೇ. ಎಲ್ಲಿ ಹೋಗ್ಬಾ ನಮ್ಮ. ಸೊ ತೋರಿಸ್ತೀನಿ ಬೇರೆ ಇಲ್ಲಿ ಏನೇನು ತೊಗೊಳತ್ತ. ಅಮ್ಮ ಏನೇನು ತೋರಿಸ್ತಾರೆ. ಅಪ್ಪಿ ಮಿಲ್ಕಿ ಬಾರ್ ಆ ಕಡೆ ಲಿಕ್ಕಿಡ್ದ. ಇವತ್ತು 5 ಬಾಯ್ ನಿಂದು. ಜೀವನ್ ಭೀಮಾನಗರದಾಗ ಶಿವನ್ ಟೆಂಪಲ್ ಐತಿ, ಅದಕ್ಕೆ ಹೋಗಿದ್ವಿ. ಸೊ ಅದಕ್ಕೆ ಹೋಗ್ಬೇಕಂತಂದ್ರೆ ಒಬ್ಬರಿಗೆ 250 ರೂಪಾಯಿ ಟಿಕೆಟ್ ಐತಿ. ಇಬ್ಬರಿಗೆ 300 ರೂಪಾಯಿ. ಸೊ ಅಣ್ಣ ನಾನು ಮತ್ತು ನಮ್ಮಮ್ಮ ಹೋಗಿದ್ವಿ. ಸೊ ಗೊತ್ತಿಲ್ಲ ಏನಂತಂದ. ಸೊ ನಾವಂತೀವಿ ಹೋಗಿದ್ವಿ. ಅದಾದ್ನಂತ ಸೊ ಅದನ್ನೆಲ್ಲ ಮುಗಿಸ್ಕೊಂಡೆ ಇವಾಗ ಶಾಪಿಂಗ್ ಬಂದಿದ್ವಿ. ಆಗ್ತಾ ಇದ್ದಾನೆ. ಫೋನ್ ಪಾರ್ಟಿ ಅಂತಾನೆ ಏನೆಲ್ಲ ಏನು ತಗೋತಾನೋ ದೇವ್ರಿಗೆ ಗೊತ್ತು. ಸೊ ಫೋನ್ ಪಾರ್ಟಿ ಅವಾಗಿಂದ ಹುಡ್ಕಾತೇನೆ ರೀ. ಸೊ ಮಿಲ್ಕಿ ಬಾರ್ ಸಿಗೋತ್ತಾಗಿದೆ. ಇಲ್ಲಿ ನಮ್ಮಲ್ಲಿ ಸಿಗುತ್ತೆ. ಇಲ್ಲಿ ಬೇರೆ ಬೇರೆ ಥರ ಇದ್ದಾವೆ. ಸರ್ ನೋಡ್ತೀನಿ ರೀ. ಸಿಗ್ಲಿಕ್ಕಂತಂದ್ರೆ ಏನಾಗ್ತದೆ, ಬೇರೆ ಶಾಪಿಂಗ್ ಮಾಲ್ದಾಗ ಶಾಪಿಂಗ್ ಏನು ಸಿಗೋದಿಲ್ಲ ಅಂತಂದ್ರೆ ಇಲ್ಲಿ ನೋಡಿ. ಐ ದ ಬಾಯ್ಸ್ ಮಿಸ್ ಕಾಮಲ್ ಆಗ್ತಾನೆ. ಸೊ ಏನಾರ ಏನು ಪಕ್ಕ ಏನಾರು ತೊಗೊಂಡು ಹೋಗ್ತೇನಂದ್ರೆ ಹಂಗಂತ ಹೋಗುತ್ತೆ. ತಗೋ ನಿನ್ಕಿಂತ ಹೆಚ್ಚಿನ ಇದೆ ತಗೋ ಮಾರ. ಇವತ್ತು ಹೇಳತ್ತಾನ್ರಿ ಅದು ಮಾತು. ಇನ್ನೂವರೆಗೆ ಇವತ್ತು ಹೇಳಿಲ್ಲ. ಫಾರ್ ದ ಫಸ್ಟ್ ಟೈಮ್ ಇಂಥ ದೊಡ್ಡ ಶಾಪ್ ಮಾಡಿ ಬಂದಿದ್ದು. ಏನು ತಗೋದ್ರಿ? ನೋಡಿದೆಲ್ಲ ಚಂದ ಅನಿಸ್ತಾ ಇದ್ದಾವೆ. ಸೊ ಫ್ಯಾಮಿಲಿ ಫೈನಲಿ
ಒಂದು ಚಾಕ್ಲೇಟ್ ಕೊಡಿಸ್ದ ನಮ್ಮಮ್ಮ. इतने तेजस्वी लोग हैं हमारे पास. ಹುಡುಗಿಯಾರಿಗೆ ಕೊಡ್ಸಾನಿಲ್ಲ ಗೊತ್ತಿಲ್ರಿ, ಹುಡುಗಿಯಾರಿಗೆ ನನಗಂತೂ ಫೋನ್ ಪಾರ್ಟಿ ಕೊಡಿಸ್ದ. ಅದು ಕಸ್ಕೋಬೇಕಲ್ಲ ಅವಂಗ ಅಂದ ತೋರಿಸ್ತೀನಿ ಬರ್ರಿ ಚಾಕ್ಲೇಟ್. ಸುಲಿ ನೋಡ್ರಿ, ಇದೆ ನೋಡ ಅಂತೂ ಒಂದು ಚಾಕ್ಲೇಟ್. ಫ್ಯಾಬಲ್ ಚಾಕೋಬಾರ್, ಚಾಕೊಡೇಕ ನೋಡಿ ಏನೋ ತೋದಿದ್ದಾರೆ ಡಾರ್ಕ್ ಫ್ಯಾಂಟಾಸ್ಟಿಕ್, ಅವ್ರಿಗೇನೋ ಬೇರೆದವ್ರಿಗೆ. ಸೊ ಅನ್ನ ಅಲ್ಲಿ ಫಿಲ್ ಮಾಡ್ಸತ್ತಾರ. ಬೆಸ್ಟ್ ಫೆಲೋ ಬಂದ. ಶರ್ಟ್ ಅಂತೂ ಅನಾವ್ದಾವ್ರಿ. ಸೊ ಇಲ್ಲ ನಾನು ನಾವು ಮಾಡ್ಕೊಂಡಂಗಿಲ್ಲ, ಅದು ಬೆಂಗಳೂರು ಒಂಥರ ಬೇರೆ ಇದೆ. ಇನ್ನೂ ಈಗ ಒಂದು ಫ್ಲೋರ್ ಆಯಿತು, ಇನ್ನೂ 4 ಫ್ಲೋರ್ ಇದ್ದಾವೆ. ಏನು ಗೊತ್ತಾಗ್ತಾ ಇಲ್ಲ. ಏನಿಲ್ಲ, ಒಂದು ಲಕ್ಷ ರೂಪಾಯಿ ತಗೊಂಡು ಅದಕ್ಕೆ ದಂಡಿಲ್ಲ, ಒಂದೇ ಫ್ಲೋರ್ಗೆ ಆಗುತ್ತೆ ಅನಿಸುತ್ತೆ. ಪ್ರೋ ಲಾಗರ್ದಾನ್ರಿ ಅವ್ನು. ಫ್ಲೋ ಲಾಗರ್ ಟು ಅನ್ನ ಅಲ್ಲಿದಾನ, ಭಾಳ ಹೆಚ್ಚು ನಾನು ಬಿಲ್ ಮಾಡ್ಸತ್ತಾನ. ಬಿಲ್ ಮಾಡಿಸ್ತಿದ್ದಾರೆ. ಮೆನ್ಸ್ ಶಾರ್ಟ್ಸ್ 240. ಅಯ್ಯಪ್ಪ ಭಯಂಕರ ಐತ್ರಿಪ್ಪ ಈ ಸಾಂಗ್. ನಂಗೆ ಇಷ್ಟ ಆಗಿರ್ತಿತ್ತು. ಕ್ವಾಲಿಟಿ ಅಂತೂ ಬೆಂಕಿ ಐತ್ರಿ. ಏನಾದ್ರು ಮರ್ತು ಯಾವ್ದಾರು ಏನೋ ಕಿಶಾಗ ಒಂದು ಐಟಮ್ ತೊಗೊಂಡು ಹೋದರೆ ಬಗ್ಗೆ ಇರುತ್ತೆ, ಅಲ್ಲಿ ಒದರುತ್ತೆ. ಸೊ ತೋರಿಸ್ತೀನಿ. ಆಲ್ರೆಡಿ ಈಗ ಇಬ್ಬರು ಸಿಕ್ಕಾಕೊಂಡಿದ್ದಾರೆ ನೋಡಿ ಸರಿಯಾಗಿ. ಪೂರ ನೋಡಿ. ಸೊ ಅವ್ರು ಏನು ತೊಗೊಂಡದಾರು ಗೊತ್ತಿಲ್ಲ, ಅದರ ಏನೋ ಅದರದ್ದು ಮಿಷನ್ ಕರಿಬಿದ್ದಾರೆ, ಏನೋ ಚೆಕಿಂಗ್ ಮಾಡ್ತಾ ಇದ್ದಾರೆ. ಹಾಗಂತ ನಾವೇನು ತೊಗೊಂಡು ಹೋಗಲ್ಲ, ನಮಗೇನು ಅಂಥದ್ದೇನು ಇಷ್ಟ ಆಗಿಲ್ಲ ಇಲ್ಲಿ. ಆಮೇಲೆ ತೋರಿಸ್ತೀನಿ ತೋರಿಲ್ಲ ಅವದವ ಅಲ್ಲ ಫ್ರೆಂಡ್ಸ್, ಒಂದು ಸಾಮಾನು ಅಂತ 2 ಸಾಮಾನು ತೊಗೊಂಡಿದ್ದಾನೆ, ಹಾಕೋತಿದ್ದಾನೆ. ಮನಿನೇ ಮುರ್ತಾನೆ ನಂಬಿ ಎಲ್ಲರೂ ಬಂದು ಬಗ್ಗೆ ಎತ್ತಿಂದು. ಮಲ್ಲು ಹಾಯ್ ಅಂತ ಹೇಳು. ಮಲ್ಲು ಖರೀದಿ ಮಾಡಿದ, ಹಬ್ಬ ಹಾಕಿದ ಎಲ್ಲಾರನ್ನೂ. ಮೊಬೈಲ್ಗಿಂತ ಮೊಬೈಲ್ ಪಾರ್ಟಿನ ಹೆಚ್ಚಿದೆ ಅನಿಸುತ್ತೆ. ಏನಿಲ್ಲ 1,600 ರೂಪಾಯಿ ಆಯಿತು. ನೀವು ಬನ್ನಿ, ಹಾಳಾಗಕ್ಕೆ ಬಂದಿಲ್ಲ. ಏನೇನು ತೊಗೊಂಡು ನನಗೆ ಗೊತ್ತಿಲ್ಲ, ಒಟ್ಟು ತೊಗೊಂಡ ಕಂಡಾಪಿಟ್ಟು ಬಿಲ್ ಮಾಡಿದ. ನೋಡಿ ಯಾರಿಗೆ ಕೊಡ್ತಾನೆ, ಲೇಡೀಸ್ ಕೊಡೋದು ಅದು, ಅದನ್ನು ತೊಗೊಂಡಿದ್ದಾನೆ ಅವನು. ಏನು ಹೇಳೋದು ಇವ್ರಿಗೆ? ತಗೋಲಿ, ಏನಾರು ಬೇರೆ ತಗೋಲಿ, ಇದನ್ನು ಮಿಲ್ಕಿ ಬಾರ್ ಅಂತ ಹೇಳಿ ತಗೊಂಡಿದ್ದಾನೆ ಮಾರ. ನಮಗೆ ಲವರ್ ಇದ್ದ ಅಂತಂದ್ರೆ ಬೇರೆ ಕೊಟ್ಟು ಹೋದ್ರೆ ನಮಗೆ ಲವರ್ ಇಲ್ಲ, ಯಾಕೆ ಎದಕ್ಕೆ ತಿರುಗಿ ಕಟ್ಸೋದ್ರಿ? ಅದಕ್ಕೆ ಇಟ್ಕೊಂಡು ನೋಡಕ್ಕೆ ಕೊಡ್ತಾ ಇಲ್ಲ. ನಾನೇ ಕೊಡ್ಸಿದ್ದು, ನನ್ನ ಕೈ ನೋಡಕ್ಕೆ ಕೊಡ್ತಾ ಇಲ್ಲ. ಏನು ಹೇಳೋದು ನಿಮಗೆ? ಮನೇಲಿ ರೂಮ್ ಹೋಗ್ತಾ ಇದ್ದೀವಿ. ಶಾಪಿಂಗ್ ಗಿಪಿಂಗ್ ಎಲ್ಲ ಬಗ್ಗೆ ಇತ್ತು. ಲವರ್ ಬಾಯ್ ನೋಡಿ ಚಾಕ್ಲೇಟ್ ಇಟ್ಕೊಂಡಿದ್ದೀನಿ ಕೈಯಲ್ಲಿ. 1 hour later. ಬಲ್ಲ ಸರಿ, ನೀನೇ ಬಾ ನಡಬರಕ್ಕೆ.
2,000 years later. ಇವಾಗ ಒಂದು ರಿಲೇಟೇಷನ್ಗೆ ಮಲ್ಲು ಏನಾದರೂ ಹೇಳಲ್ಲ. ಶಾಪಿಂಗ್ ಗಿಪಿಂಗ್ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಬ್ಯಾಗ್ ಇಟ್ಕೊಂಡು ಮೆಜೆಸ್ಟಿಕ್ ಬಂದು ಡೈರೆಕ್ಟಾಗಿ ಮೆಜೆಸ್ಟಿಕ್ಕಿಂದ ರೈಲ್ವೆ ಸ್ಟೇಷನ್ಗೆ ಬಂದೀವಿ ಈಗ. ಸೊ ಬಂದು ಒಂದು 1 hour ಆಯಿತು. ವೈಟ್ ಅಂತೂ ಫುಲ್ ಹಚ್ತಿದ್ರಿ. ಸೊ ಒಂದು ವೆಜ್ ಬಿರಿಯಾನಿ ತಿಂದ, ವೆಜ್ ಎಲ್ಲ ಮಾರೇ ಅದು ಎಗ್ ಬಿರಿಯಾನಿ. ಎಗ್ ಬಿರಿಯಾನಿನ ಒಂದು ಎಗ್ ಬಿರಿಯಾನಿ ತಿಂದ ಈಗ ಕೂತೀವಿ. ಟ್ರೈನ್ ಐತಿ 9 ಗಂಟೆಗೆ, ಇವಾಗ ಆಗೈತಿ 8:20. 1 hour later. ಹೇಳ್ಬೇಕಂದ್ರೆ ಇಷ್ಟು ಬಕ್ರಾದ್ವಿ ಹೇಳ್ಬೇಕು ಮತ್ತೆ ಜಲ್ದಿ ರಾಡಿಗೆ ಟ್ರೈನ್ ಬಂದಾಗ ನಿಂತಿದ್ವಿ 8 ಗಂಟೆಗೆ. ನಾವು 9 ಬರ್ಕಂತ ಅಲ್ಲಿ ನಿಂತಿದ್ವಿ ಪ್ಲಾಟ್ಫಾರ್ಮ್. ಅಲ್ಲಿದೆ ಯಾರೂ ಇಲ್ಲ. ಈಗ ಬಂದು ಹತ್ತಿವಿ ಇದೇ ಟ್ರೈನು, ತರಬಿದ್ದಿದೆ ಟ್ರೈನು, ಹತ್ತಿದ್ದೆ ಟ್ರೈನು. ಈ ಹಾಫ್ ಪಡಿಸಿ ಮಗನ ಸಂಬಂಧ ವೆಜ್ ಎಗ್ ಬಿರಿಯಾನಿ ತಿನ್ನಕ್ಕೆ ಹೋಗಿ ನಿಂತು ಹೋಗೋದೇನು. ಸೊ ಫ್ಯಾಮಿಲಿ ಏನು ಕೊಡ್ತಾನೆ ರೀ, ಟ್ರೈನ್ ಬಂದು ಅಂತಂತಿ 8:00 ನಾವು ಬಂದು 8ಕ್ಕೆ. ಟ್ರೈನ್ ಇಲ್ಲೇ ಇದ್ರು ಹತ್ತಿಲ್ಲ ಒಳಗೆ ಏಕ ನಿಂತು ಹೋಗೋದು ನೋಡಿ. 8 ಗಂಟೆಗೆ ಹತ್ತಿದ್ದು ಅಂತಂದ್ರೆ ರೀ ಸೊ ಆರಾಮ್ ಇಷ್ಟೊತ್ತಿಗೆ ಆರಾಮ್ ಕೂತ್ ಹೋಗ್ಬೋದಿತ್ತು. ಸೊ ಇವಾಗ ಏನಿಲ್ಲ ನಡ್ಕೊತ ಹೋಗೋದು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಿಂತು ಹೋಗೋದು. ಕನ್ಫ್ಯೂಸ್ ಆಗೈತೆ ಹುಡುಗ. ಕನ್ಫ್ಯೂಸ್ ಅಲ್ಲ, ಡೈರೆಕ್ಟ್ ಇತ್ತೆ 11 ಗಂಟೆಗೆ ಇತ್ತು. ಅದು ಏನು ಮಾಡೋದು, ಆದ್ರೆ 1 ಗಂಟೆಗೆ ಹೋಗುತ್ತೆ ಗಡ ಬರಬೇಕು. ಇದಾರೆ ಬೆಳಗಾವಿ ಲಗುಟ್ ಹೋಗುತ್ತೆ 7ಕ್ಕೆ. ಅಂದರೆ ಗಡ ಬರ್ಬೇಕು ನಾವು 8 ಅಥವಾ 9:30 10ಕ್ಕೆ ಇರ್ಬೋದು ಅಲ್ಲಿ. ಸೀನ್ ಭಾಳ ಆಗೈತ್ರಿಪ್ಪ. ಸೊ ಆಗ 8 ಗಂಟೆಗೆ ಬಂದಾಗ ಆಯ್ತು ಕೂತಿದ್ದು ಅಂತಂದ್ರೆ ಎಲ್ಲ ಓಕೆ ಆಗಿತ್ತು. ಸೊ ಇವಾಗ ನೆನ್ಕೊಂಡು ಹೋಗ್ಬೋದು. ಮೇಮ್ ಬರೋರಿದ್ರೆ ಕೇಳ್ಕೊಂಡ ಚೆನ್ನಾಗಿ ಬರ್ತೀರಿ. ನಮ್ಗೆ ಬೇಕಾರೆ ಹೋಗ್ಬೇಕು ಅಲ್ಲ. ನೀನೇ ಹೇಳಿದ್ರು ನೋಡ. Day 2. ಸೊ ಅಂತೂ ಇಂತೂ ಬಂದ್ವಿ. ಇನ್ನು ಬೆಳಗಾವಿ ಇನ್ನೂ ಆಲ್ಮೋಸ್ಟ್ ಒಂದು 20-25 ಕಿಲೋಮೀಟ್ರ್ ಬೇಕು. ಕ್ರಾಸ್ ಇದೆ, ಅದಕ್ಕೆ ಟ್ರೈನ್ ತರಬಿದ್ದಾರೆ ನೋಡಿ. ಟ್ರೈನ ಮಲ್ಲು ತಾನೆ ಈಗ ತಾನೇ ಎದ್ದಿದ್ದಾನೆ ನೋಡಿ. ಮಲ್ಲು ಏನಾದರೂ ಹೇಳು, ಬ್ಲಾಗರ್ಸ್ ಏನಾದ್ರು ಹೇಳು. ಮುಖ ತಗೊಂಡು ಬಂದು ಇವಾಗ ಬಂದದ್ರಿ, ಇವಾಗ ಬಂದಿದ್ದಲ್ರಿ. ಸೊ ಹೇಳುದ ಇವಾಗ ಐತ್ರಿ, ಟೈಮ್ ಆಗೈತಿ 6 ಗಂಟೆ. ಎದ್ದು ನೋಡ್ತೀವ್ರಿ ಟ್ರೈನ್ ಸ್ಟಾಪ್ ಆಗ್ಬಿಡೈತ್ರಿ. ಯಾಕಂತಂದ್ರೆ ಇಲ್ಲೇನೋ ಲೋಂಡಾತಕ್ಕೇನೋ ಕ್ರಾಸಿಂಗ್ ಐತೆ ಅಂದ್ರಿ, ಟ್ರೈನ್ ಬರತ್ತಿರ್ಬೋದು, ಅದಕ್ಕೆ ಸ್ಟಾಪ್ ಆಗೈತಿ. ಇಲ್ಲಿ ನೋಡ್ರೆ ಅಂತೂ 10 ಆಯ್ತು ರೀ. ಹಂಗೆ ಆರಾಮ್ ಬರೋ ಕೆಳಗೆ ಅಡ್ಡಾಡತ್ತಾನ್ರಿಪ್ಪ. ತೋರಿಸ್ತಾನೆ ಬರೀ, ಟ್ರೈನ್ ಸ್ಟಾಪ್ ಆಗ್ಬಿಡೈತಿ. ಅರ್ಧ ತಾಸು ಆತ್ರಿಪ್ಪ ಟ್ರೈನ್ ಸ್ಟಾಪ್ ಆಗಿ. Few moments later. ಸೊ ಫ್ಯಾಮಿಲಿ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಿಗೋಣ ನೆಕ್ಸ್ಟ್ ಬ್ಲಾಗ್ನಾಗ. ಬಾಯ್. ನೋ ಬಿಬಿ ಸಾರ್, ಬಿ ಹ್ಯಾಪಿ, ಬಿಂದಾಸ್ ಆಗಿರ್ಬೇಕು. ಯಾರು ನಿಂಗ್ಯಾರು ಇಲ್ಲದಿದ್ದರೇನು, ನಿಂಗೆ ನೀನೆ ಎಲ್ಲ ಬಿಂದಾಸ್.